ಹೇ ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ICC T20 ವರ್ಲ್ಡ್ ಕಪ್ 2024 ಟೀಮ್ ಇಂಡಿಯಾ ಆಡಿದ 2 ಮ್ಯಾಚ್ ಒಳಗೆ 2-2 ಗೆದ್ದ ಈಗ ಪಾಯಿಂಟ್ಸ್ ಟೇಬಲ್ನಾಗ ಗ್ರೂಪ್ ಎ ಒಳಗೆ ಟಾಪ್ನಾಗ ಐತಿ. ಇನ್ನ 2 ಮ್ಯಾಚ್ ಅದಾವ. ಈಗ 12ನೇ ತಾರೀಕಿಗೆ US ಅಗೇನ್ಸ್ಟ್ ಐತಿ, 15ನೇ ತಾರೀಕಿಗೆ ಕೆನಡಾ ಅಗೇನ್ಸ್ಟ್ ಐತಿ. ಆ 2 ಮ್ಯಾಚ್ನು ಇಂಡಿಯಾ 100% ಗೆದ್ದು ಸೂಪರ್ 8ಕ್ಕೆ ಟಾಪ್ನಾಗೆ ಕ್ವಾಲಿಫೈ ಆಗ್ತಾರೆ. ಆದ್ರೆ ಈಗ ಏನು 2 ಮ್ಯಾಚ್ ಆಗ್ಯಾವಲ್ರಿ, ಆ 2 ಮ್ಯಾಚ್ ಒಳಗೆ ಟೀಮ್ ಇಂಡಿಯಾದ ಒಂದು ಸ್ವಲ್ಪ ಪ್ಲಾನ್ ಫ್ಲಾಪ್ ಆಗೈತಿ, ಫೇಲ್ ಆಗೈತಿ. ಅದ್ರೊಳಗೆ ಒಂದೇ ದೊಡ್ಡ ಫೇಲ್ ಶಿವಮ್ ದುಬೆ ಅವ್ರು ನೋಡ್ರಿ, ಈಗಿನಿಂದಲ್ಲ, ಯಾವಾಗ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಸ್ಕ್ವಾಡ್ನಾಗ ಶಿವಮ್ ದುಬೆ ಅವ್ರು ಸೆಲೆಕ್ಟ್ ಆಗ್ಯಾರ ಅಂತೇಳಿ ನ್ಯೂಸ್ ಬಂತು, ಅವಾಗಿನಿಂದ ಅದು ಏನು ಆಯ್ತು ಗೊತ್ತಿಲ್ಲ, ಅದು ಯಾರು ಕಣ್ಣು ಬಿತ್ತು ಶಿವಮ್ ದುಬೆ ಮ್ಯಾಗ ಗೊತ್ತಿಲ್ಲ. ಮೊದಲು ಶಿವಮ್ ಸಿಕ್ಸರ್ ದುಬೆ ಆಗಿದ್ದಂಥ ದುಬೆ ಯಾವಾಗ T20 ಸ್ಕ್ವಾಡ್ನಾಗ ಅವ್ರ ಸೆಲೆಕ್ಷನ್ ಆಯಿತು, ಅಲ್ಲಿದಿಂದ ಒಂದು ಸಿಕ್ಸ್ ಹೊಡ್ಯಾಕನು ತಿನ್ನಿಕಾಡಂಗಾಗೈತಿ. ಅದಕ್ಕಿಂತ ಮೊದಲು ಭಾರಿ ಆಡತ್ತಿದ್ರು ಅವ್ರ ಫಾರ್ಮ್, ಧಮಾಕ ಫಾರ್ಮ್ನಾಗಿದ್ರು. 60 ರನ್, 66 ರನ್, 30 ರನ್, 40 ರನ್, ಭಾರಿ ಸ್ಟ್ರೈಕ್ ರೇಟೇ ಹೊಡ್ಯಾಕತ್ತಿದ್ರು. ಸಿಕ್ಸರ್ ಏನು ನೀರು ಕುಡ್ದಂಗೆ ಈಸಿ ಆಗ್ಬಿಟ್ಟು ಸಿಕ್ಸ್ ಹೊಡೆದಂದ್ರೆ. ಅದಾದ್ಮ್ಯಾಗ ನೋಡ್ರಿ, ಯಾವಾಗ T20 ವರ್ಲ್ಡ್ ಕಪ್ ಸ್ಕ್ವಾಡ್ನಾಗ ಅವ್ರ ಹೆಸರು ಬಂತು, ಅವಾಗ ಅಲ್ಲಿದಿಂದ ಅವ್ರ ಪರ್ಫಾರ್ಮೆನ್ಸ್ ಭಾಳ ಖರಾಬ್ ಪರ್ಫಾರ್ಮೆನ್ಸ್ ಬಂದೈತಿ. ನೋಡ್ರಿ ನೀವು, ಅಲ್ಲಿದಿಂದ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಅವರು ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ ಆಡಿದ್ರು. ಆ 2 ಮ್ಯಾಚ್ನಾಗೂ 0, ಬ್ಯಾಕ್ ಟು ಬ್ಯಾಕ್ 0. ಆಮೇಲೆ ಗುಜರಾತ್ ಜೊತೆ 21 ರನ್, ರಾಜಸ್ಥಾನ್ ರಾಯಲ್ಸ್ ಜೊತೆ 18 ರನ್, RCB ಅಗೇನ್ಸ್ಟ್ 7 ರನ್ ಹೊಡೆದ್ರು, ಒಂದು ಸ್ವಲ್ಪ ಬಾಲ್ನು ತಿಂದಿದ್ರು. ಈ IPLನಾಗ CSKದ ಲಾಸ್ಟ್ ಮ್ಯಾಚ್ ಏನಿತ್ತು RCB ಅಗೇನ್ಸ್ಟ್, ಆ ಮ್ಯಾಚ್ CSK ಸೋಲಾಕ ಒಂಥರ ಶಿವಮ್ ದುಬೆ ಕಾರಣ ಅಂದ್ರೂ ಏನು ತಪ್ಪಾಗಂಗಿಲ್ಲ. ಯಾಕಂದ್ರೆ ನೋಡ್ರಿ, ಆ ಮ್ಯಾಚ್ನಾಗ ಒಂದು ಅವ್ರ ಕಡೆದಿಂದ ಏನು ಪರ್ಫಾರ್ಮೆನ್ಸ್ ಬರಲಿಲ್ಲ, ಜಾಸ್ತಿ ಬಾಲ್ ತಿಂದ, ಕಡಿಮೆ ರನ್ ನೋಡದ ದನ್ನ ನಂಗೆ ಹೋದ್ರು. ಇನ್ನ ಒಂದು ಚಲೋ ಆಡತ್ತಿದ್ದ ರಚಿನ್ ರವೀಂದ್ರ ಅವ್ರಿಗೂ ಅವ್ರು ರನ್ಔಟ್ ಮಾಡಿಸಿದ್ರು. ಅದಾದ್ಮ್ಯಾಗಿಂದ ಈ ವರ್ಲ್ಡ್ ಕಪ್ನಾಗಿಂದ ಇಂಡಿಯಾದ ಫಸ್ಟ್ ವಾರ್ಮ್ ಅಪ್ ಮ್ಯಾಚ್ ಬಾಂಗ್ಲಾದೇಶ್ ಅಗೇನ್ಸ್ಟ್, ಅಲ್ಲಿ 14 ರನ್ ನೋಡಿದ್ರು, ಪ್ಲಸ್ ಫೀಲ್ಡಿಂಗ್ನು ಭಾಳ ಖರಾಬ್ ಇತ್ತು ಅವ್ರದ್ದು. ಆಮೇಲೆ ಈ ವರ್ಲ್ಡ್ ಕಪ್ನಾಗಿಂದ ಫಸ್ಟ್ ಮ್ಯಾಚ್ ಇಂಡಿಯಾದ ಐರ್ಲೆಂಡ್ ಅಗೇನ್ಸ್ಟ್, ಅಲ್ಲಿ ಏನು ಜಾಸ್ತಿ ಬಾಲ್ ಇರಲಿಲ್ಲ, ರನ್ ಇರಲಿಲ್ಲ ಬಿಡ್ರಿ, 0 ರನ್ ಬತ್ತು. ಆಮೇಲೆ 2ನೇ ಮ್ಯಾಚ್ ಪಾಕಿಸ್ತಾನ ವಿರುದ್ಧ, ಯಾವಾಗ ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಯಿತು, ಅವಾಗ ಒಂದು ಹೋಪ್ ಇತ್ತು ಶಿವಮ್ ದುಬೆ ಮ್ಯಾಗ, ಏನ್ರೆ ಇಲ್ಲಿಂದ ಕಮಾಲ್ ಮಾಡ್ಬೋದು ಅಂತೇಳಿ. ಅಲ್ಲಿನೂ ಏನು ಹೊಡಿಲಿಲ್ಲ, ಬರೀ 3 ರನ್ ಹೊಡೆದ್ರು. ಪ್ಲಸ್ ಫೀಲ್ಡಿಂಗ್ನಾಗ ನೀವು ನೋಡೇ ಬಿಟ್ಟಿರಿ, ಫೀಲ್ಡಿಂಗ್ನು ಭಾಳ ಖರಾಬ್ ಇತ್ತು. ಆ ಒಂದು ಏನು ಬ್ಯಾಟಿಂಗ್ ಫಾರ್ಮ್ ಐತಿ, ಅದು ಎಲ್ಲದ್ರ ಮ್ಯಾಗೂ ಇಂಪ್ಯಾಕ್ಟ್ ಬೀಳತೈತಿ. ಆಬ್ವಿಯಸ್ಲಿ ಅವ್ರ ಫೀಲ್ಡಿಂಗ್ ಮ್ಯಾಗೂ ಅದು ಇಂಪ್ಯಾಕ್ಟ್ ಬೀಳತೈತಿ. ಅವ್ರ ಏನು ಒಂದು ಕಾನ್ಫಿಡೆನ್ಸ್ ಐತಿ, ಆ ಏನು ಕಾನ್ಫಿಡೆನ್ಸ್ ಅವ್ರ ಮುಖದಾಗ ಕಾಣಿಸಾಕತ್ತಿಲ್ಲ. ಈಗ ಶಿವಮ್ ದುಬೆ ಅವ್ರು ಎಂಥ ಪೊಸಿಷನ್ನಾಗ ಅದಾರ ಅಂದ್ರೆ, ಅವ್ರಿಗೆ ಪರ್ಫಾರ್ಮ್ ಮಾಡಬೇಕ್ರಿ ಆ ಪೊಸಿಷನ್ನಾಗ. ಎದಕ್ಕಂದ್ರೆ ರಿಂಕು ಸಿಂಗ್ ಹೊರಗಿಟ್ಟು ಶಿವಮ್ ದುಬೆಗೆ ಸ್ಕ್ವಾಡ್ನಾಗ ಹಾಕ್ಯಾರ. ಅದಲ್ದ ಈಗ ಪ್ಲೇಯಿಂಗ್ 11ದಾಗ ಸಂಜು ಸ್ಯಾಮ್ಸನ್ ಹೊರಗಿಟ್ಟಾರ ಶಿವಮ್ ದುಬೆ ಸಂಬಂಧ, ಯಶಸ್ವಿ ಜೈಸ್ವಾಲ್ ಹೊರಗಿಟ್ಟಾರ ಶಿವಮ್ ದುಬೆ ಸಂಬಂಧ. 3 ಮಂದಿ ಪ್ಲೇಯರ್ಸ್ ಶಿವಮ್ ದುಬೆ ಸಂಬಂಧ ಹೊರಗದಾರ ಅಂದ್ರೆ, ಈ ಮನುಷ್ಯನ ಕಡೆದಿಂದ 100% ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಪರ್ಫಾರ್ಮೆನ್ಸ್. ಅದು ಬರಾಕತ್ತಿಲ್ಲ. ಈಗ 2 ಮ್ಯಾಚ್ ಮುಗಿದವು. 2 ಮ್ಯಾಚ್ನಾಗ ಜಡ್ಜ್ ಮಾಡೋದು ಎಷ್ಟು ಸರಿ ಎಷ್ಟು ಕೆಟ್ಟ ಅಂತೇಳಿ ಗೊತ್ತಿಲ್ಲ. ಆದರೆ ಈ ಟೂರ್ನಮೆಂಟೇ ಹಂಗೆ ಐತಿ. ಇಲ್ಲಿದಿಂದ ಇನ್ನು ಇಂಡಿಯಾಕ್ಕೆ ಭಾಳ ಮ್ಯಾಚ್ಗಳು ಇರಂಗಿಲ್ಲ. ಎಷ್ಟು ಮ್ಯಾಚ್ ಸಿಗ್ತೈತಿ ಅಷ್ಟರೊಳಗೆ ಪರ್ಫಾರ್ಮ್ ಮಾಡಬೇಕು. ಎದಕ್ಕಂದ್ರೆ ಅವ್ರ ಸಂಬಂಧ ಚಲೋ ಪ್ಲೇಯರ್ಗಳನ್ನು ಇಲ್ಲಿ ಹೊರಗೆ ಕೂತಿರ್ತಾರೆ. ಶಿವಮ್ ದುಬೆನೂ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ ಅದಾರ, ಇದ್ರೊಳಗೆ ಏನೂ ಡೌಟ್ ಇಲ್ಲ. ಆದರೆ ಈಗ ಅವ್ರಿಗೆ ಏನು ಕಾನ್ಫಿಡೆನ್ಸ್ ಲೆವೆಲ್ ಐತಿ ಭಾಳ ಕಡಿಮೆ ಐತಿ. ಕಾನ್ಫಿಡೆನ್ಸ್ ಎಲ್ಲ ಕುಗ್ಗಿ ಬಿಟ್ಟೈತೆ ಅವ್ರದ್ದು. ಅವ್ರ ಕಡೆ ಏನೂ ಕಾನ್ಫಿಡೆನ್ಸ್ ಉಳಿದಿಲ್ಲ. ಅದ್ರ ಸಂಬಂಧ ನೋಡ್ರಿ, ನನಗನ್ಸೋ ಮಟ್ಟಿಗೆ ಶಿವಮ್ ದುಬೆ ಅವರಿಗೆ ಹೊರಗಿಟ್ಟು ಅಲ್ಲಿ ಆ ಜಾಗಕ್ಕೆ ಸಂಜು ಸ್ಯಾಮ್ಸನ್ ಇಲ್ಲಾಂದ್ರೆ ಯಶಸ್ವಿ ಜೈಸ್ವಾಲ್ ಅವರಿಗೆ ಒಳಗೆ ತರಬೇಕು ಅಂತ ಹೇಳಿ ಅನಿಸ್ತೈತಿ. ಇನ್ನ ಒಂದು 2ನೇ ಫ್ಲಾಪ್ ಈ 2 ಮ್ಯಾಚ್ನಾಗ ಟೀಮ್ ಇಂಡಿಯಾಕ್ಕಾಗಿದ್ದು, ಅದು ವಿರಾಟ್ ಕೊಹ್ಲಿ ಆ್ಯಸ್ ಅ ಓಪನರ್. ವಿರಾಟ್ ಕೊಹ್ಲಿ ನೋಡ್ರಿ, ನಾ ಫಸ್ಟಿನಿಂದ ಹೇಳ್ಕೊತೇ ಬರತ್ತೀನಿ ನಿಮಗೆ, ವಿರಾಟ್ ಕೊಹ್ಲಿ ಅವ್ರು 3 ನಂಬರ್ನಾಗೆ ಬರಬೇಕು. ಅಲ್ಲಿ ನಮಗೆ ಮಿಡಲ್ ಆರ್ಡರ್ನಾಗ ಸ್ಟ್ರಾಂಗ್ ಆಗಬೇಕಂದ್ರೆ ಇಂಡಿಯಾ, ಅಲ್ಲಿ ವಿರಾಟ್ ಕೊಹ್ಲಿ ಅವರಿಂದನೇ ಅದು ಸ್ಟ್ರಾಂಗ್ ಮಾಡೋಕ್ಕೆ ಸಾಧ್ಯ ಅಂತೇಳಿ ಎಲ್ಲ ಫಸ್ಟಿಗೆ ಮಾತಾಡಿದ್ವಿ. ಈ 2 ಮ್ಯಾಚ್ನಾಗೂ ವಿರಾಟ್ ಕೊಹ್ಲಿ ಅವರಿಂದ ಏನೂ ಪರ್ಫಾರ್ಮೆನ್ಸ್ ಬಂದಿಲ್ಲ. 1ನೇ ಮ್ಯಾಚ್ನಾಗ ಐರ್ಲೆಂಡ್ ಅಗೇನ್ಸ್ಟ್ 1 ರನ್ ನೋಡಿದ್ರು, 2ನೇ ಮ್ಯಾಚ್ನಾಗ ಪಾಕಿಸ್ತಾನ ಅಗೇನ್ಸ್ಟ್ 4 ರನ್ ನೋಡಿದ್ರು. ಆಮೇಲೆ ನೀವು ಮಿಡಲ್ ಆರ್ಡರ್ನಾಗ ಪರ್ಫಾರ್ಮೆನ್ಸ್ ನೋಡೇ ಇರ್ಬೋದು ರೀ. ಮಿಡಲ್ ಆರ್ಡರ್ನಾಗ 2 ಮ್ಯಾಚ್ನಾಗೂ ಅಲ್ಲಿ ಕೈ ಹಿಡಿದಿದ್ದು ಯಾರು? ರಿಷಬ್ ಪಂತ್. ಅಕಸ್ಮಾತ್ ಪಾಕಿಸ್ತಾನ ವಿರುದ್ಧ ರಿಷಬ್ ಪಂತ್ ಅವರು ಫ್ಲಾಪ್ ಆಗಿದ್ರಂದ್ರೆ ಟೀಮ್ ಇಂಡಿಯಾದ ಗತಿ ಅವಾಗ ಏನು ಆಗ್ತಿತ್ತು ಅದನ್ನು ಯೋಚನೆ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನೋಡ್ರಿ, 2 ಮ್ಯಾಚ್ನಾಗೂ ನಮಗೆ ಮಿಡಲ್ ಆರ್ಡರ್ನಾಗ ಪರ್ಫಾರ್ಮೆನ್ಸ್ ಬಂದಿದ್ದು ಅದು ರಿಷಬ್ ಪಂತ್ ಒಬ್ಬರ ಕಡೆದಿಂದನೇ. ನೋಡ್ರಿ ಮಿಡಲ್ ಆರ್ಡರ್ನಾಗ ಹೆಂಗೆ ಬಂದೈತಿ. ಅಕ್ಷರ್ ಪಟೇಲ್ ಅವರು ಒಂದು ಸ್ವಲ್ಪ ಚಲೋ ಆಡಿದ್ರು ಪಾಕಿಸ್ತಾನ ಅಗೇನ್ಸ್ಟ್. ಸೂರ್ಯಕುಮಾರ್ ಯಾದವ್ 7 ರನ್, ಶಿವಮ್ ದುಬೆ 3 ರನ್, ಹಾರ್ದಿಕ್ ಪಾಂಡ್ಯ 7 ರನ್, ರವೀಂದ್ರ ಜಡೇಜಾ 0. ಹಿಂಗೈತೆ ನೋಡ್ರಿ ನಮ್ಮ ಮಿಡಲ್ ಆರ್ಡರ್. ವಿರಾಟ್ ಕೊಹ್ಲಿ ಅವರು ಮಿಡಲ್ ಆರ್ಡರ್ನಾಗ ಬಂದ್ರೆ ಒಂದು ಸ್ವಲ್ಪ ಟೀಮ್ ಇಂಡಿಯಾದ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗ್ತೈತಿ ಅಂತೇಳಿ ಅನಿಸ್ತೈತಿ. ಯಾಕಂದ್ರೆ ಪಿಚ್ಗಳು ಈಗ ಹಂಗೆ ಅದಾವ್ರಿ. ಯಾವಾಗ ನಮ್ಮ ದಣ್ಣ ವಿಕೆಟ್ ಬೀಳ್ತಾವೆ ಗೊತ್ತಾಗಂಗಿಲ್ಲ. ದಣ್ಣ ವಿಕೆಟ್ ಬಿದ್ದಾಗ ನಮಗೆ ಅಲ್ಲಿ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಇರಬೇಕು. ಆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವ್ರು ನಂಬರ್ 3 ಒಳಗೆ ಬರಬೇಕು ಅಂಥೇಳಿ
ನನಗೆ ಅನ್ನಿಸ್ತೈತಿ. ನನ್ನ ಪ್ರಕಾರ ನೋಡ್ರಿ, ಶಿವಮ್ ದುಬೆ ಅವ್ರ ಕಡೆದಿಂದ ಏನು ಪರ್ಫಾರ್ಮೆನ್ಸ್ ಬರಕತ್ತಿಲ್ಲ, ಅವ್ರ ಫುಲ್ ಕಾನ್ಫಿಡೆನ್ಸ್ ಲೋ ಐತಿ. ಅದ್ರ ಸಂಬಂಧ ಶಿವಮ್ ದುಬೆ ಅವ್ರಿಗೆ ಹೊರಗಿಟ್ಟು ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಒಳಗಾಕಿ ಯಶಸ್ವಿ ಜೈಸ್ವಾಲ ಮತ್ತು ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡಬೇಕು, ವಿರಾಟ್ ಕೊಹ್ಲಿ ಅವರು 3 ನಂಬರ್ ಬರಬೇಕು ಅಂತೇಳಿ ನನಗೆ ಅನ್ನಿಸ್ತೈತಿ. ಆದ್ರೆ ರೋಹಿತ್ ಶರ್ಮಾ ಅವ್ರು ಹೇಳೇ ಬಿಟ್ಟಾರ, ಓಪನಿಂಗ್ನಾಗ ಏನು ಚೇಂಜಸ್ ನಾವು ಮಾಡಂಗಿಲ್ಲ. ಚೇಂಜಸ್ ಆದ್ರೆ ಅದೇನ್ರೆ 3 ನಂಬರ್ 4 ನಂಬರ್ 5 ನಂಬರ್ ಪ್ಲೇಸ್ ಒಳಗೆ ಪೂರ್ತಿ ಚೇಂಜಸ್ ಆಗ್ಬೋದು, ಯಾರು ಯಾವಾಗ ಬೇಕಾದ್ರೆ ಬ್ಯಾಟಿಂಗ್ ಮಾಡ್ಬೋದು ಅಂತೇಳಿ ಹೇಳ್ಯಾರ. ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ನನಗೆ ಅನ್ಸೋ ಮಟ್ಟಿಗೆ ಹಿಂಗೆ ಅನ್ಸೈತ್ರಿ. ನಿಮಗೆ ಏನು ಅನ್ನಿಸ್ತೈತಿ ಇದ್ರ ಬಗ್ಗೆ? ಶಿವಮ್ ದುಬೆ ಅವರೇ ಆಡಬೇಕು, ಇನ್ನೂ 1-2 ಮ್ಯಾಚ್ನಾಗ ಚಾನ್ಸ್ ಕೊಟ್ಟು ನೋಡಬೇಕು, ಏನು ಶಿವಮ್ ದುಬೆ ಹೊರಗೆ ಕುಂದಿರಿಸಿ ಅಲ್ಲಿ ಸಂಜು ಸ್ಯಾಮ್ಸನ್ ಇಲ್ಲ ಅಂದ್ರೆ ಯಶಸ್ವಿ ಜೈಸ್ವಾಲ್ಗೆ ಆಡಿಸ್ಬೇಕು, ಮತ್ತು ಓಪನಿಂಗ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿನೇ ಕಂಟಿನ್ಯೂ ಮಾಡಬೇಕು, ಇನ್ನು ವಿರಾಟ್ ಕೊಹ್ಲಿ ಅವರು ನಂಬರ್ 3 ಒಳಗೆ ಬಂದು ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನ್ ಮಾಡಬೇಕು? ಕಮೆಂಟ್ ಮಾಡಿಡ್ರಿ. ನನಗಂತರೂ ನೋಡ್ರಿ, ಯಶಸ್ವಿ ಜೈಸ್ವಾಲ್ ರೋಹಿತ್ ಶರ್ಮಾನೇ ಓಪನಿಂಗ್ ಮಾಡಬೇಕು, ವಿರಾಟ್ ಕೊಹ್ಲಿ ಅವರು ನಂಬರ್ 3 ಬಂದ್ರನ ಅದು ಭಾರಿ ಅಂತೇಳಿ ಅನ್ನಿಸ್ತೈತಿ. 2 ಮ್ಯಾಚ್ ಅದಾವು, ಆ 2 ಮ್ಯಾಚ್ನಾಗ ಇದೇ ವಿನ್ನಿಂಗ್ ಕಾಂಬಿನೇಷನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೋ, ಏನು ಒಂದು ಎಕ್ಸ್ಪೆರಿಮೆಂಟ್ ಏನರ ಮಾಡ್ತಾರೋ ನೋಡೋಣ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.